ಈಗಿನ ಮಕ್ಕಳು ಅದೆಷ್ಟು ಅಜ್ಜಿ ಕತೆ ಕೇಳ್ಕೊಂಡು ಬೆಳೀತಾ ಇದಾರೋ ಗೊತ್ತಿಲ್ಲ, ಆದ್ರೆ ನಾವೆಲ್ಲ ಅಜ್ಜಿ ಕತೆನ ಕೇಳ್ಕೊಂಡು ಬೆಳೆದಿರೋರು. ಅಜ್ಜಿ ಚೆನ್ನಾಗಿ ಕತೆ ಹೇಳ್ತಾ ಇದ್ರು. ರಾತ್ರಿ 2 ಗಂಟೆ 3 ಗಂಟೆ ತನಕ ಕೇಳ್ಕೊಂಡು ಮಲಗ್ತಾ ಇದ್ದವ್ರು ನಾವು. ಆ ಕತೆಗಳಲ್ಲಿ ಒಂದು ಕತೆನ ನಾನು ಇವಾಗ ಹೇಳ್ತೀನಿ ನೋಡಿ. ಒಂದೂರಲ್ಲಿ ಸುಂದರವಾದ ಹುಡುಗಿ ಇದ್ಲಂತೆ. ಅವಳಿಗೆ ಅಪ್ಪ ಅಮ್ಮ ಇರ್ಲಿಲ್ಲ. ಅವಳ ಹತ್ರ ತುಂಬಾ ಚಿನ್ನ ಇತ್ತಂತೆ. ಒಂದ್ ದಿವ್ಸ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಬಂದಾಗ ಇವಳು 1 ಸೇರ ಅಕ್ಕಿನ ಅವನಿಗೆ ಕೊಡ್ತಾಳಂತೆ. ಆಗ ಅವಳ ಸೌಂದರ್ಯವನ್ನ ನೋಡಿ ಇವನು ದುರಾಸೆಯಿಂದ, ಒಬ್ಬ ಮಾಂತ್ರಿಕ ಕೂಡ ಆಗಿದ್ದಂತೆ, ಆ ದುರಾಸೆಯಿಂದ ಏನ್ ಮಾಡ್ತಾನೆ ಅಂದ್ರೆ ಅವಳು ಕೊಟ್ಟಂತ ಅಕ್ಕಿಯಲ್ಲಿ ಒಂದಷ್ಟು ಅಕ್ಕಿನ ಅವಳ ಕೈಗೆ ಕೊಟ್ಟು ಇದನ್ನ ನಿನ್ನ ಸೆರಗಲ್ಲಿ ಕಟ್ಕೋ ಅಂತ ಹೇಳ್ತಾನಂತೆ. ಇವಳು ಕೆಲಸದ ಅವಸರದಲ್ಲಿ ಎಂತ ಮಾಡ್ತಾಳೆ ಅಂದ್ರೆ ಆ ಅಕ್ಕಿನ ತಗೊಂಡು ಸೇರಲ್ಲಿ ಹಾಕಿಟ್ಟು ಒಳಗೆ ಹೋಗ್ತಾಳೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಆ ಸೇರು ಅವನ ಹಿಂದೆ ಹೋಗ್ತಾ ಇತ್ತಂತೆ. ಇದೆಲ್ಲ ಕಲ್ಪನೆಗಳು. ಇದನ್ನ ನೋಡಿ ಅವಳಿಗೆ ಭಯ ಆಗಿ ಅವಳ ಮನೆಯಲ್ಲಿದ್ದ ಒಂದು ದೊಡ್ಡ ನಾಯಿನ ಕೊಂದು ಅದರ ಚರ್ಮನ ಒಣಗಿಸಿ ಒಂದ್ ಸ್ವಲ್ಪ ದಿವಸಗಳ ನಂತರ ಅದನ್ನ ಅವಳ ಚಿನ್ನವನ್ನೆಲ್ಲ ಹಾಕೊಂಡು ಆ ಚರ್ಮನ ಹಾಕೊಂಡು ಕಾಡಿನ ಕಡೆಗೆ ಹೊರಡ್ತಾಳಂತೆ. ಹೋಗ್ತಾ ಇರ್ಬೇಕಾದ್ರೆ ಒಂದು ಗುಡಿಸಲು ಕಾಣಿಸುತ್ತೆ. ಆ ಗುಡಿಸಲಿಗೆ ಹೋದಾಗ ಅಲ್ಲಿ ಯಾರು ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವಳು ಒಳಗೆ ಹೋಗಿ ನೋಡ್ತಾಳೆ. ಅಲ್ಲಿ ಹೆಚ್ಚು ಜನರು ಇರುವಂತಹ ಯಾವುದೇ ಕುರುಹುಗಳು ಕಾಣಲಿಲ್ಲ ಆಕೆಗೆ. ಹಾಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ ಅವಳ ಆ ಒಂದು ಚರ್ಮವನ್ನ ಆಚೆಗಿಟ್ಟು ಅಡಿಗೆ ಮಾಡ್ತಾಳೆ, ತಿಂತಾಳೆ, ಮತ್ತೆ ಅಡಿಗೆನ ಎತ್ತಿಟ್ಟು ಮತ್ತೆ ಆ ಚರ್ಮನ ಹಾಕೊಂಡು ಹೊರಗಡೆ ಬರ್ತಾಳೆ. ಹೀಗೆ ಸಂಜೆ ತನಕ ಕಾಯ್ತಾಳೆ ಯಾರಾದ್ರೂ ಬರ್ತಾರ ಅಂತ. ಕತ್ಲಾಗ್ತಾ ಒಬ್ಬ ಅಜ್ಜಿ ಮನೆಗೆ ಬರ್ತಾರಂತೆ. ಬಂದಾಗ ಅಜ್ಜಿಗೆ ತುಂಬಾ ಖುಷಿ ಆಗತ್ತೆ, ಮತ್ತೆ ಆಶ್ಚರ್ಯನೂ ಆಗತ್ತೆ. ನಾಯಿನ ನೋಡಿ ಒಮ್ಮೆ ಭಯಪಟ್ರು ಕೂಡ ಮತ್ತೆ ಖುಷಿ ಆಗತ್ತೆ. ಒಳಗಡೆ ಅಡಿಗೆ ಮಾಡಿರೋದನ್ನು ನೋಡಿ ಆಶ್ಚರ್ಯದಿಂದ ಅಜ್ಜಿ ಎಲ್ಲ ಪಾತ್ರೆಗಳ ಮುಚ್ಚಳ ತೆಗೆದು ನೋಡ್ತಾಳೆ. ಘಮ ಘಮ ಅಂತ ಪರಿಮಳ ಬರುತ್ತೆ. ಅಜ್ಜಿ ಊಟ ಮಾಡ್ತಾಳೆ. ಆಮೇಲೆ ಹೀಗೆ ದಿನ ನಡೀತಾ ಹೋಗುತ್ತೆ. ಅಜ್ಜಿ ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ನಾಯಿಯಿಂದ ತನ್ನ ಅದೃಷ್ಟ ಬದಲಾಯಿತು ಅಂತ ಆಕೆ ಅನ್ಕೊಳ್ತಾಳೆ. ಹೀಗಿರ್ಬೇಕಾದ್ರೆ ಆ ಹುಡುಗಿ ಸ್ನಾನ ಮಾಡೋದಕ್ಕೆ ಹೊಳೆ ಬದಿಗೆ ಹೋಗ್ತಾ ಇದ್ದಂತೆ. ಒಂದ್ ದಿವ್ಸ ಸ್ನಾನ ಮಾಡಿ ಇನ್ನೇನು ಆ ನಾಯಿ ಚರ್ಮನ ಹಾಕಬೇಕು ಅನ್ನೋಷ್ಟರಲ್ಲಿ ಒಬ್ಬ ರಾಜಕುಮಾರ ಬೇಟೆಯಾಡೋದಕ್ಕೆ ಬಂದವನು ಮರದ ಮೇಲಿಂದ ಕೂತ್ಕೊಂಡು ಆಕೆನ ನೋಡ್ತಾನೆ. ಅವಳನ್ನು ನೋಡಿ ಅವಳ ಮೇಲೆ ಮೋಹ ಉಂಟಾಗತ್ತೆ. ಆಕೆನ ಮದುವೆ ಆಗ್ಬೇಕು ಅಂತ ಅನ್ಕೊಳ್ತಾನೆ. ಹೀಗೆ ಆ ಹುಡುಗಿನ ನೋಡಿ ಅವನು ಹೋದವನು ಕತ್ತಲೆ ಕೋಣೆಯಲ್ಲಿ ಮಲಗ್ತಾನಂತೆ. ಅಪ್ಪ ಅಮ್ಮ ಕೇಳಿದಾಗ ಕಾರಣ ಹೇಳ್ತಾನೆ, ನಾನು ನಾಯಿನ ಮದುವೆ ಆಗ್ಬೇಕು ಅಂತ. ರಾಜಕುಮಾರ ಈ ತರದ ಒಂದು ನಿರ್ಧಾರವನ್ನ ತೆಗೆದುಕೊಂಡದನ್ನ ನೋಡಿ ಅವರ ಅಪ್ಪಮ್ಮನಿಗೆ ಬೇಸರ ಆಗತ್ತೆ. ಅವರು ಒಪ್ಕೊಳ್ಳೋದಿಲ್ಲ. ಕಡೆಗೆ ಅವನು ಆ ಕತ್ತಲೆ ಕೋಣೆಯಿಂದ ಆಚೆ ಬರದೇ ಇರುವಂತಹ ಸಂದರ್ಭದಲ್ಲಿ ಇವ್ರೇನ್ ಮಾಡ್ತಾರೆ, ಅವನ ಮದುವೆಗೆ ಒಪ್ಪಿಕೊಳ್ತಾರೆ. ಹಾಗೆ ಎಲ್ರೂ ಸೇರ್ಕೊಂಡು ಅಜ್ಜಿ ಮನೆಗೆ ಹೆಣ್ಣು ಕೇಳೋದಕ್ಕೆ ಹೋಗ್ತಾರೆ. ಅಜ್ಜಿನ ಕೇಳಿದಾಗ ಅಜ್ಜಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅಜ್ಜಿ ಹೇಳ್ತಾಳೆ, ನನಗಿರೋದು ಈ ಒಂದು ನಾಯಿ, ನನಗೆ ಬೇರೆ ಯಾರು ಕೂಡ ದಿಕ್ಕಿಲ್ಲ ಅಂತ ಹೇಳ್ತಾರೆ. ಆಗ ರಾಜ ಏನ್ ಮಾಡ್ತಾನಂದ್ರೆ, ಇಲ್ಲ, ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ, ಆದ್ರೆ ನಾಯಿಯನ್ನು ಕೊಟ್ಟು ನನ್ನ ಮಗನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಅಜ್ಜಿ ಒಪ್ಕೊಳ್ತಾರೆ. ಹೀಗೆ ಮದ್ವೆ ಅಜ್ಜಿ ಮನೆಯಲ್ಲೇ ಆಗತ್ತೆ. ನಾಯಿನ ಹಿಂದ್ಗಡೆ ಏನು ಎತ್ತಿನ ಗಾಡಿ ಇದೆಲ್ಲ ಅದ್ರ ಹಿಂದ್ಗಡೆಗೆ ಕಟ್ತಾರೆ. ಇವನು ರಾಜಕುಮಾರ ಎತ್ತಿನ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ನಾಯಿ ಸುಮ್ಮನೆ ಅದ್ರ ಗಾಡಿ ಹಿಂದೆ ಹೋಗ್ತಾ ಇರತ್ತೆ. ಓಕೆ, ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಊರಿನ ಜನರೆಲ್ಲರಿಗೂ ಆಶ್ಚರ್ಯ ಆಗತ್ತೆ. ಆದ್ರೆ ಆ ಆಶ್ಚರ್ಯಚಕಿತರಾದವರಲ್ಲಿ ಅವನ ಗೆಳೆಯ ಕೂಡ ಒಬ್ಬನಾಗಿರ್ತಾನೆ. ಅವನು ಏನ್ ಮಾಡ್ತಾನಂದ್ರೆ ಇವನ ಮಲಗು ಕೋಣೆಗೆ ಹೋಗಿ ಅವಿತುಕೊಂಡು ಕೂತ್ಕೊಳ್ತಾನೆ. ಇನ್ನೇನ್ ಮಾಡ್ತಾನೆ ನೋಡೋಣ ಅಂತ. ಇನ್ನು ರಾಜಕುಮಾರ ನಾಯಿನ ಕರ್ಕೊಂಡು ಒಳಗೆ ಬರ್ತಾನೆ, ಮತ್ತೆ ಡೋರ್ ಲಾಕ್ ಮಾಡ್ತಾನೆ. ಡೋರ್ ಲಾಕ್ ಮಾಡಿದ ತಕ್ಷಣ ಹೇಳ್ತಾನೆ, ಚರ್ಮ ತೆಗಿತ್ಯೋ ಇಲ್ವೋ ಅಂತ. ನಾಯಿ ಸುಮ್ಮನೆ ಇರತ್ತೆ, ಏನು ಮಾತಾಡೋದಿಲ್ಲ. 2-3 ಸಲ ಕೇಳ್ತಾನೆ, ಚರ್ಮ ತೆಗಿಯೋದಿಲ್ಲ. ಆಗ ತನ್ನ ಬೆತ್ತನ್ನ ತೆಗೆದು ಸಾರಿ ಬಾರಿಸ್ತಾನೆ. ಆಗ ನಾಯಿ ತನ್ನ ಚರ್ಮವನ್ನ ತೆಗೆದು ಬೇಡುತ್ತೆ. ಅಂದ್ರೆ ಅದರಲ್ಲಿರೋ ಹುಡುಗಿ ಹೊರಗೆ ಬರ್ತಾಳೆ. ತುಂಬಾ ಸೌಂದರ್ಯವತೆ ಆದಂತಹ ಹುಡುಗಿ ಅವನಿಗೆ ಕಾಣಿಸ್ಕೊಳ್ತಾಳೆ. ಇದನ್ನು ನೋಡಿದಂತಹ ರಾಜಕುಮಾರನ ಗೆಳೆಯನಿಗೆ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಅವನ ಮನಸ್ಸಲ್ಲಿ ಒಂದು ಮುಡಿದಿಷ್ಟೇ, ಹಾಗೆ ನಾಯಿನ ಮದುವೆ ಆದ್ರೆ ನನಗೆ ಸುಂದರವಾದ ಹುಡುಗಿ ಸಿಗ್ತಾಳೆ ಅಂತ. ಅವನು ಕೂಡ ತನ್ನ ನಿರ್ಧಾರವನ್ನ ಮನೆಯವರೆಲ್ಲರಲ್ಲಿ ಹೇಳ್ತಾನೆ. ಆಗ ಇನ್ನೇನು ರಾಜಕುಮಾರನೇ ನಾಯಿನ ಮದುವೆ ಆಗಿದ್ದಾನೆ. ಹಾಗಿರುವಾಗ ಯಾರು ಕೂಡ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನಕಾರವನ್ನು ಎತ್ತೋದಿಲ್ಲ. ಹೀಗೆ ಅವನು ಒಂದು ಊರಲ್ಲಿರುವ ಯಾವುದೋ ಒಂದು ಚಂದದ ನಾಯಿನ ನೋಡಿ ಮದುವೆ ಆಗ್ತಾನೆ. ನಂತರ ಅಲ್ಲಿಂದ ರಾಜಕುಮಾರ ಅದು ಹೇಗೆ ತನ್ನ ಅರಮನೆಗೆ ನಾಯಿನ ಕರ್ಕೊಂಡು ಬಂದೋ ಅದೇ ತರ ಇವನು ಕೂಡ ಎತ್ತಿನ ಗಾಡಿ ಹಿಂದ್ಗಡೆ ಕಟ್ಟಿ ಮುಂದಕ್ಕೆ ಬರ್ತಾನೆ. ಹೀಗೆ ಮನೆ ಒಳಗಡೆ ಹೋಗ್ತಾರೆ. ಇವನು ಕೋಣೆಗೆ ಕರ್ಕೊಂಡು ಹೋಗ್ತಾನೆ, ನಾಯಿನ ಬಾಗ್ಲಾಗ್ತಾನೆ. ರಾಜಕುಮಾರ ಅದು ಹೇಗ್ ಮಾಡಿನೋ ಅದೇ ತರ ಇವನು ಕೂಡ ಮಾಡ್ತಾನೆ. ಚರ್ಮ ತೆಗಿತೀಯೋ ಇಲ್ವಾ ಅಂತ. ನಾಯಿ ಅಂದಾಡೋದಿಲ್ಲ. ಆಗ ಮತ್ತೆ ಹೇಳ್ತಾನೆ, ಹಾಗೆ 4-5 ಸಲ ಹೇಳ್ತಾನೆ. ಕಡೆಗೆ ಕೋಪ ಬಂದು
ಚಾಟಿಯಿಂದ ಸರಿ ಬಾರಿಸ್ತಾನೆ. ನಾಯಿ ಮತ್ತು ಚರ್ಮನ ತೆಗಿಯೋದಿಲ್ಲ. ಪಾಪ ಅದು ಹೇಗೆ ತೆಗಿಯುತ್ತಲ್ವಾ. ಆಮೇಲೆ ಆ ನಾಯಿ ಆ ಕೋಣೆ ಇಡೀ ಓಡಾಡುತ್ತೆ, ಅಳತ್ತೆ, ಕೂಗುತ್ತೆ, ನಂಬರ್ 2 ಮಾಡುತ್ತೆ, ನಂಬರ್ 1 ಮಾಡುತ್ತೆ. ಇಡೀ ರೂಮ್ನ ಅಸಹ್ಯ ಎನಿಸುವಷ್ಟು ಗಲೀಜು ಮಾಡಿಬಿಡುತ್ತೆ. ಕೊನೆಗೆ ಆ ಗೆಳೆಯ ಇದಾನಲ್ಲ ರಾಜಕುಮಾರನ, ಅವನಿಗೆ ಬೇಸತ್ತು ಹೋಗುತ್ತೆ. ಬಾಗಿಲನ್ನ ತೆರೆದು ಬಿಡ್ತಾನೆ. ನಾಯಿ ಬದುಕಿದೆಯೋ ಬಡ ಜೀವ ಅಂತ ಎಲ್ಲೋ ಒಂದ್ ಕಡೆ ಓಡಿ ಹೋಗುತ್ತೆ. ಇವನು ಅದರಿಂದ ಆಚೆ ಬರ್ತಾನೆ. ಅಂದ್ರೆ ಈ ಕಥೆಯಿಂದ ನಾವ್ ಏನ್ ತಿಳ್ಕೊಬೋದಂದ್ರೆ, ಬೇರೆ ಯಾರೋ ಏನೋ ಮಾಡಿದ್ರು ಅಂತ ಅವ್ರ ತರನೇ ನಾವು ಮಾಡಕ್ ಹೋದ್ರೆ ನಾವು ಕೂಡ ಈ ಗೆಳೆಯನ ತರ ಪಚೀತಿಗೆ ಬೀಳ್ಬೇಕಾಗತ್ತೆ. ಯಾರೋ ಒಂದು ಏನೋ ಮಾಡಿದಾರಂದ್ರೆ ಅವ್ರಿಗೆ ಅದಕ್ಕೊಂದು ಕಾರಣ ಇರ್ಬೋದು. ಇನ್ನೊಬ್ರನ್ನ ನೋಡಿ ನಾವು ಕಾಪಿ ಮಾಡೋದನ್ನು ಖಂಡಿತ ಮಾಡಬಾರ್ದು. ಕತೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.